ವೇವ್ಸ್ ಆಂಡ್ ಆಸಿಲೇಷನ್ ಮೇಲಿನ ಈ ಕೋರ್ಸ್ನ ಮೊದಲ ಮಾಡ್ಯೂಲ್ಗೆ ಸುಸ್ವಾಗತ. ಆಸಿಲೇಟರಿ ಫೆನೋಮೆನನ್ ಅನ್ನು ನಾವು ನೈಜ ಜೀವನದಲ್ಲಿ ಆಗಾಗ್ಗೆ ಭೇಟಿಯಾಗುತ್ತಲೇ ಇರುತ್ತೇವೆ. ಉದಾಹರಣೆಗೆ ಇಂತಹ ವಿಷಯಗಳನ್ನು ನಾವು ನೋಡಿದ್ದೇವೆ. ಮಕ್ಕಳು ಆಡುವ ಪಾರ್ಕ್ನ ಗಾರ್ಡನ್ಗಳಲ್ಲಿ ನಾವು ಗಡಿಯಾರದ ಲೋಲಕಗಳನ್ನು ನೋಡಿದ್ದೇವೆ. ನನ್ನ ಬಳಿ ಇಲ್ಲಿ ಒಂದು ಲೋಲಕವಿದೆ. ಹಾಗೂ ನಾವು ಆಗಾಗ್ಗೆ ಆಸಿಲೇಟರಿ ಫೆನೋಮಿನಾ ಅನ್ನು ವಿಭಿನ್ನ ರೂಪಗಳಲ್ಲಿ ನೋಡುತ್ತೇವೆ ನೈಜ ಜೀವನದಲ್ಲಿ. ಆದ್ದರಿಂದ ಈ ಕೋರ್ಸ್ ಸಿಂಗಲ್ ಪಾರ್ಟಿಕಲ್ಗಳ ಆಸಿಲೇಷನ್ಗಳ ಬಗ್ಗೆ ತಿಳಿಸುತ್ತದೆ ಮತ್ತು ಅವುಗಳಲ್ಲಿ ಹಲವರು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಒಟ್ಟಿಗೆ ಆಸಿಲೇಟ್ ಆಗಲು ಪ್ರಾರಂಭಿಸಿದರೆ ಅವು ವೇವ್ಗಳನ್ನು ಸೃಷ್ಟಿಸುತ್ತವೆ ಮತ್ತು ಈ ಸಮಯದಲ್ಲಿ ವೇವ್ಗಳನ್ನು ಎದುರಿಸುತ್ತವೆ ಕೂಡ. ನಾವು ಆಸಿಲೇಷನ್ ಎಂದರೆ ಏನು ಎಂಬುದರೊಂದಿಗೆ ಆರಂಭಿಸೋಣ. ನನ್ನ ಬಳಿ ಒಂದು ಸಿಂಗಲ್ ಪಾರ್ಟಿಕಲ್ ಇದೆ, ಬಹುತೇಕ ನನ್ನ ಬಳಿ ಇರುವ ಈ ಲೋಲಕದ ಹಾಗೆ, ಮತ್ತು ನಾನು ಆಸಿಲೇಟ್ಗೆ ಇದನ್ನು ಸಂಬಂಧಿಸಿದರೆ ಅದು ಒಂದು ಮೀನ್ ಪೊಸಿಷನ್ ಸುತ್ತಲೂ ಹಿಂದೆ ಮುಂದೆ ಆಸಿಲೇಟ್ ಆಗುತ್ತದೆ. ಇದೇ ಆಸಿಲೇಷನ್ ಆಗಿದೆ. ಅದು ನಿಜವಾಗಿಯೂ ಅನಂತಕ್ಕೆ ಹೋಗುವುದಿಲ್ಲ ಅಥವಾ ಅದು ನಾನು ಇದ್ದಲ್ಲಿಂದ ಬಹಳ ದೂರ ಹೋಗುವುದಿಲ್ಲ. ಉದಾಹರಣೆಗೆ, ನಾನು ಇಲ್ಲಿಂದ ಕಲ್ಲು ಎಸೆದರೆ ಇದು ನಾನು ಇರುವ ಸ್ಥಳದಿಂದ ತುಂಬಾ ದೂರ ಹೋಗುತ್ತದೆ ಮತ್ತು ಮೂಲ ಸ್ಥಾನಕ್ಕೆ ಹಿಂತಿರುಗುವುದಿಲ್ಲ. ಅದು ನಮಗೆ ಬೇಕಾದ ಆಸಿಲೇಟರಿ ಫೆನೋಮೆನನ್ ಅಲ್ಲ. ಆದ್ದರಿಂದ ನಾವು ನೋಡುತ್ತಿದ್ದೇವೆ ಒಂದೇ ಜಾಗವನ್ನು ಅನ್ವೇಷಿಸಲು ಹೋಗುವ ಫೆನಾಮೆನಾಗಳನ್ನು ಮತ್ತೆ ಮತ್ತೆ ಈ ರೀತಿ. ಇದುವೇ ಸಿಂಗಲ್ ಪಾರ್ಟಿಕಲ್ನ ಆಸಿಲೇಷನ್ ಆಗಿರುತ್ತದೆ. ಮತ್ತೊಂದೆಡೆ, ನೀವು ಈ ಹಲವಾರು ಪಾರ್ಟಿಕಲ್ಗಳನ್ನು ಒಟ್ಟಿಗೆ ಸಂಪರ್ಕಿಸಬಹುದು ಏಕೆಂದರೆ ಅವು ಪರಸ್ಪರ ಸಂವಹನ ನಡೆಸಲು ಪ್ರಾರಂಭಿಸುತ್ತಿರುವುದರಿಂದ, ಮತ್ತು ನೀವು ಅವುಗಳನ್ನು ಆಸಿಲೇಟ್ ಮಾಡಿಸಲು ಸಾಧ್ಯವಿದೆ. ಉದಾಹರಣೆಗೆ, ನಮ್ಮಲ್ಲಿ ಅನೇಕರು ಎರಡು ಗೋಡೆಗಳ ನಡುವೆ ಒಂದು ಸ್ಟ್ರಿಂಗ್ ಅನ್ನು ಎಸೆದು ಅದನ್ನು ಕೀಳುವ ಪ್ರಯತ್ನ ಮಾಡಿರಬಹುದು. ಇದು ಒಂದು ರೀತಿಯ ನಿಕಟವಾಗಿ ಪ್ಯಾಕ್ ಆಗಿರುವ ಪಾರ್ಟಿಕಲ್ಗಳಾಗಿವೆ ಹಾಗೂ ನೀವದನ್ನು ಕೀಳುವಾಗ ನೀವು ಮೂಲತಃ ಒಂದು ಪಾರ್ಟಿಕಲ್ ಅನ್ನು ಆಸಿಲೇಟ್ ಮಾಡುತ್ತಿದ್ದೀರಿ, ಆದರೆ ಶೀಘ್ರದಲ್ಲೇ ಅದು ಅದಕ್ಕೆ ಹತ್ತಿರವಿರುವವರ ಪಾರ್ಟಿಕಲ್ಗಳಿಗೆ ಡಿಸ್ಟರ್ಬೆನ್ಸ್ ಅನ್ನು ತಿಳಿಸುತ್ತದೆ ಮತ್ತು ಶೀಘ್ರದಲ್ಲೇ ಸ್ಟ್ರಿಂಗ್ ಮೂಲಕ ಎರಡೂ ದಿಕ್ಕುಗಳಲ್ಲಿ ಪ್ರಸಾರವಾಗುವ ವೇವ್ಗಳನ್ನು ನೀವು ನೋಡುತ್ತೀರಿ. ಅದು ವೇವ್ ಫೆನೋಮೆನನ್ ಆಗಿದೆ. ಆದ್ದರಿಂದ ನೀವು ಒಟ್ಟಿಗೆ ಜೋಡಿಸಲಾದ ಅನೇಕ ಪಾರ್ಟಿಕಲ್ಗಳನ್ನು ಹೊಂದಿರುವಾಗ ಅವು ಪರಸ್ಪರ ಸಂವಹನ ನಡೆಸಲು ಪ್ರಾರಂಭಿಸುತ್ತವೆ ಮತ್ತು ವೇವ್ ಫಾರ್ಮ್ಗಳು ಹೊರಹೊಮ್ಮುವ ಫೆನೋಮೆನನ್ಗಳಲ್ಲಿ ಒಂದಾಗಿದೆ. ಈ ಕೋರ್ಸ್ನ ರೆಮಿಟ್ ಏನೆಂದರೆ ಸಿಂಗಲ್ ಪಾರ್ಟಿಕಲ್ಗಳ ಆಸಿಲೇಷನ್ ಮತ್ತು ವೇವ್ಸ್ ಅಂದರೆ ಒಟ್ಟಿಗೆ ಜೋಡಿಸಲಾದ ಹಲವು ಪಾರ್ಟಿಕಲ್ಗಳ ಆಸಿಲೇಷನ್. ಎರಡರ ಬಗ್ಗೆಯೂ ತಿಳಿಯುವುದು. ಈಗ ಫಿಸಿಕ್ಸ್ ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಆಗಿದೆ, ಅಂದರೆ ನಾವು ಕಲಿಯಲು ಬಯಸುವ ಎಲ್ಲವೂ ಮೂಲತಃ ನಿಜವಾದ ಫಿಸಿಕಲ್ ಫೆನಾಮೆನನ್ ಇಂದ ನಿಯಂತ್ರಿಸಲಾಗುತ್ತದೆ. ನಾವು ನಮ್ಮ ಸ್ಫೂರ್ತಿಯನ್ನು ನಿಜವಾದ ಭೌತಿಕ ವಿದ್ಯಮಾನದಿಂದ ಪಡೆದು ನಿರ್ಧರಿಸುತ್ತೇವೆ. ನಾವು ಅವುಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಹಾಗೂ ಆಶಾದಾಯಕವಾಗಿ ಅದಕ್ಕೊಂದು ಗಣಿತ ಮಾದರಿಯನ್ನು ಬರೆದು ಅದು ಕೆಲಸ ಮಾಡುತ್ತದೆಯೇ ಇಲ್ಲವೇ ಎಂದು ನೋಡಬಹುದು ಹಾಗೂ ಅದರ ಬಗ್ಗೆ ಭವಿಷ್ಯ ನುಡಿಯಬಹುದು. ನನ್ನ ಬಳಿ ಒಂದು ಬಾಬ್ಗೆ ಸ್ಟ್ರಿಂಗ್ ಕಟ್ಟಿರುವ ಸಿಸ್ಟಮ್ ಇದೆ ಎನ್ನೋಣ, ಹಾಗೂ ನಾನು ಅದಕ್ಕೆ ಅವಕಾಶ ನೀಡಿದರೆ ಅದು ಆಸಿಲೇಟ್ ಆಗುತ್ತದೆ. ಆದ್ದರಿಂದ ನೀವು ಈ ರೀತಿಯ ಫೆನೋಮೆನನ್ ನೋಡಿದಾಗ ನಾವು ಚಿಂತಿಸಬೇಕಾದ ಮೊದಲ ವಿಷಯವೇನೆಂದರೆ ಈ ಸಿಸ್ಟಮ್ ಬಗ್ಗೆ ನಾವು ಯಾವ ಪ್ರಶ್ನೆಗಳನ್ನು ಕೇಳಬಹುದು. ಮೊದಲ ನೋಟದಲ್ಲಿ ಇದಕ್ಕೊಂದು ನಿಗದಿತ ಸಮಯಾವಧಿ ಇದ್ದ ಹಾಗೆ ಕಾಣುತ್ತದೆ, ಅಂದರೆ ಒಂದು ನಿರ್ದಿಷ್ಟ ಸಮಯ. ಇಲ್ಲಿಂದ ಪಾರ್ಟಿಕಲ್ಗಳು ಪ್ರಾರಂಭವಾದಾಗ ಅಲ್ಲಿಗೆ ಹೋಗಿ ಹಿಂತಿರುಗಿ ಮತ್ತು ಆಶಾದಾಯಕವಾಗಿ ಅದು ಬದಲಾಗುವುದಿಲ್ಲ. ನನಗೆ ಬಹುಶಃ ಇಲ್ಲಿ ಸಮಯಾವಧಿ ಏನು ಎಂದು ತಿಳಿಯಬೇಕಾಗಿದೆ. ಆದರೆ ಅದು ಸಾಕಾಗುವುದಿಲ್ಲ. ಅದೊಂದು ಉನ್ನತ ಮಟ್ಟದ ಪ್ರಶ್ನೆಯಾಗಿದೆ. ನಾನು ನೋಡಿದ ತಕ್ಷಣ ನನಗೆ ಅರಿವಾಗಿ ಅನಿಸುವುದೇನೆಂದರೆ ನನಗೆ ಸಮಯಾವಧಿಯ ಬಗ್ಗೆ ತಿಳಿದು ಅರ್ಥಮಾಡಿಕೊಳ್ಳಬೇಕಾಗಿದೆ, ಆದರೆ ಇಲ್ಲಿಂದ ನನಗೆ ಹಲವು ವಿವರವಾದ ಮಾಹಿತಿ ಬೇಕಾಗಿದೆ. ಉದಾಹರಣೆಗೆ, ಸಮಯದ ಒಂದು ಫಂಕ್ಷನ್ ಆಗಿ ಬಾಬ್ನ ಪೊಸಿಷನ್ ಇಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಬಾಬ್ ಎಲ್ಲಿ ಇದೆ ಹಾಗೂ ಅದು ಎಷ್ಟು ವೇಗವಾಗಿ ಚಲಿಸುತ್ತಿದೆ, ಅದರ ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ದ ಎಲ್ಲಾ ಕ್ವಾಂಟಿಟಿಗಳು ಸಮಯದ ಫಂಕ್ಷನ್ ಆಗಿ. ಆದ್ದರಿಂದ ಇದರ ವಿವರವಾದ ಮಾಹಿತಿ ನನಗೆ ಇದರ ಬಗ್ಗೆ ಬೇಕಾಗುವುದು. ಹಾಗೂ ನಾನು ತಿಳಿಯಲು ಬಯಸುವ ಇನ್ನೊಂದು ಪ್ರಶ್ನೆ ಎನರ್ಜಿ ಬಗ್ಗೆ ಆಗಿದೆ. ನಾನು ಇದನ್ನು ಮಾಡಿದಾಗ ಅದನ್ನು ಹಾಕುತ್ತಿದ್ದೇನೆ, ಅದಕ್ಕೆ ಸ್ವಲ್ಪ ಎನರ್ಜಿ ನೀಡುತ್ತಿದ್ದೇನೆ, ಹಾಗೂ ನಾನು ತಿಳಿಯಬೇಕಾಗಿದೆ ಈ ಬಾಬ್ ಎಷ್ಟು ಎನರ್ಜಿ ಅನ್ನು ಖರ್ಚು ಮಾಡುತ್ತದೆ ವಾಸ್ತವವಾಗಿ ಒಂದು ಪೂರ್ಣ ಆಸಿಲೇಷನ್ ಅನ್ನು ಪೂರ್ಣ ಮಾಡಿದಾಗ ಎಂದು. ಖಂಡಿತವಾಗಿಯೂ ಇನ್ನೂ ಅನೇಕ ಪ್ರಶ್ನೆಗಳಿವೆ.
ಕನಿಷ್ಠ ಈ 3 ಪ್ರಮುಖ ಪ್ರಶ್ನೆಗಳನ್ನು ನಾವು ಕಲಿಯಲು ಬಯಸುತ್ತೇವೆ. ಮೊದಲ ವಾರದಲ್ಲಿಯೇ ಬಹುಶಃ ನೀವು ನೋಡದ ಮತ್ತೊಂದು ವಿಷಯವೆಂದರೆ ನೀವು ಆಸಿಲೇಷನ್ ಅನ್ನು ಪ್ರಾರಂಭಿಸಿ ಸ್ವಲ್ಪ ಸಮಯದವರೆಗೆ ಅದನ್ನು ನೋಡುತ್ತಿದ್ದರೆ ಅದು ಕ್ಷೀಣಿಸುತ್ತದೆ ಮತ್ತು ಇದು ಮೂಲತಃ ಈ ರೀತಿ ತನ್ನ ಆರಂಭಿಕ ಪಾಯಿಂಟ್ಗೆ ಬರುತ್ತದೆ. ಹಾಗೂ ಇದಕ್ಕೆ ಕಾರಣ ಡಿಸಿಪೇಷನ್. ಅಂತಹ ಡ್ಯಾಂಪ್ಡ್ ಆಸಿಲೇಟರ್ಗಳು ಇನ್ನೂ ಕೆಲ ಲೆಕ್ಚರ್ಗಳಷ್ಟು ದೂರ ಇವೆ ಹಾಗೂ ನಂತರ ಮಾಡ್ಯೂಲನಲ್ಲಿ ನಾವದನ್ನು ನೋಡೋಣ. ನಾವು ಇಲ್ಲಿ ನಮ್ಮ ಲೋಲಕಕ್ಕೆ ಮರಳೋಣ ಮತ್ತು ಈ ಸಿಸ್ಟಮ್ ಬಗ್ಗೆ ನಾವು ಏನು ಮಾಡಬಹುದು ಎಂಬ ಅನುಮಾನಗಳನ್ನು ನೋಡೋಣ. ಈ ಸಿಸ್ಟಮ್ಗೆ ಏನನ್ನೂ ಮಾಡದಿದ್ದರೆ ಬಾಬ್ನ ಸ್ಥಾನವನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಎಂದು ಕರೆಯಬಹುದು. ಈ ಪೊಸಿಷನ್ನಲ್ಲಿ ಬಾಬ್ ಯಾವುದೇ ನೆಟ್ ಫೋರ್ಸ್ ಅನುಭವಿಸುವುದಿಲ್ಲ. ಅದಕ್ಕಾಗಿಯೇ ಅದು ಅಲ್ಲಿಂದ ಸರಿಯುವುದೇ ಇಲ್ಲ. ಹಾಗೂ ಇದು ಬಹಳ ಉಪಯುಕ್ತವಾಗಿದೆ ಏಕೆಂದರೆ ನೀವು ಈ ರೀತಿಯ ಸ್ಥಳಾಂತರವನ್ನು ಅಳೆಯಲು ಬಯಸಿದರೆ ಈ ಈಕ್ವಿಲಿಬ್ರಿಯಂ ಸ್ಥಾನಕ್ಕೆ ಸಂಬಂಧಿಸಿದಂತೆ ನೀವು ಅದನ್ನು ಮಾಡಬಹುದು. ನೀವು ನಿಜವಾಗಿಯೂ ಈ ರೀತಿಯ ಸ್ಕೇಲ್ ಅನ್ನು ಇಲ್ಲಿಟ್ಟು ಅಳೆಯಬಹುದು. ನಿಮ್ಮ ಸ್ಕೇಲ್ನ 0ಯನ್ನು ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೊಂದಿಸಿ. ಯಾವುದೇ ಸ್ಥಳಾಂತರವು ಎರಡೂ ಬದಿಗಳಲ್ಲಿ ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ ಸರಿ. ಈ ರೀತಿಯ ಏನಾದರೂ ಋಣಾತ್ಮಕವಾಗಿರಬಹುದು ಮತ್ತು ಅದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಆಗಿರಬಹುದು. ಮತ್ತು ನಿಮ್ಮ ಈಕ್ವಿಲಿಬ್ರಿಯಂ ಪೊಸಿಷನ್ ಇರುವ ಜಾಗವು 0ಯಾಗಿದೆ. ಈ ಪೊಸಿಷನ್ನಲ್ಲಿ ಏನೂ ಆಗುವುದಿಲ್ಲ, ಬಾಬ್ ಇದ್ದಲ್ಲಿಯೇ ಇರುತ್ತದೆ. ಈಗ ಬಾಬ್ ಆಸಿಲೇಟ್ ಆಗಬೇಕು ಎಂದು ನಾನು ಬಯಸಿದರೆ ನಾನು ಅದನ್ನು ಇಲ್ಲಿ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಅನ್ನು ನೀಡಿ ಅದನ್ನು ಬಿಡಬೇಕಾಗುತ್ತದೆ ಮತ್ತು ಇದು ಆಸಿಲೇಟ್ ಆಗಲು ಪ್ರಾರಂಭಿಸುತ್ತದೆ. ಇದನ್ನು ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಈ ಬಾಬ್ ಗೆ ಎನರ್ಜಿ ಅನ್ನು ನೀಡಿದ್ದೇನೆ ಮತ್ತು ಈ ಸಿಸ್ಟಮ್ಗೆ ಎನರ್ಜಿ ಅನ್ನು ನೀಡುವ ನನ್ನ ಮಾರ್ಗವು ಅದನ್ನು ಸ್ವಲ್ಪ ಪಕ್ಕಕ್ಕೆ ಎಳೆಯುವುದು ಆಗಿದೆ ಮತ್ತು ನಾನು ನೀಡಿದ ಎನರ್ಜಿಯ ಪ್ರಮಾಣಕ್ಕೆ ಸ್ಥಿರವಾಗಿರುತ್ತದೆ ಎಂದು ಅದು ನಮಗೆ ಹೇಳುತ್ತದೆ. ಬಾಬ್ ಆಸಿಲೇಟ್ ಆಗಲು ಪ್ರಾರಂಭಿಸುತ್ತದೆ. ನಾನು ಅದಕ್ಕೆ ಅದರ ಈಕ್ವಿಲಿಬ್ರಿಯಂ ಪೊಸಿಷನ್ನಿಂದ ಇನ್ನೂ ದೂರ ಸ್ವಲ್ಪ ಎಳೆದು ಹೆಚ್ಚು ಎನರ್ಜಿ ಅನ್ನು ನೀಡಿದರೆ ಆಗಲೂ ಅದು ಆಸಿಲೇಟ್ ಆಗುತ್ತದೆ, ಆದರೆ ಅದು ಹೆಚ್ಚು ಡಿಸ್ಪ್ಲೇಸ್ಮೆಂಟ್ ಅನ್ನು ಪ್ರದರ್ಶಿಸುತ್ತದೆ. ನಾವು ಈಗ ಮಾತನಾಡಲು ಹೊರಟಿರುವ ಮತ್ತು ಅತ್ಯಂತ ನಿರ್ಣಾಯಕವಾದ ಎರಡನೆಯ ಇನ್ಫೆರೆನ್ಸ್ ನಾನು ಸಣ್ಣ ಡಿಸ್ಪ್ಲೇಸ್ಮೆಂಟ್ ಮಾಡುವವರೆಗೆ ಮತ್ತು ಅದಕ್ಕೆ ಸ್ವಲ್ಪ ಎನರ್ಜಿ ಅನ್ನು ನೀಡುವವರೆಗೆ ಎಂಬ ಸತ್ಯ. ಅದು ಆರಂಭವಾದ ಸ್ಥಳಕ್ಕೆ ನಿಜವಾಗಿ ಬರಲು ಪ್ರಯತ್ನಿಸುವುದಿಲ್ಲ. ಏನೂ ಆಗದೇ ಇರುವಾಗ ಅದು ಈಕ್ವಿಲಿಬ್ರಿಯಂ ಪೊಸಿಷನ್ನಲ್ಲಿ ಆರಾಮವಾಗಿ ಇರುತ್ತದೆ. ಹಾಗೂ ನಾನು ಇದನ್ನು ಯಾವ ಬದಿಗಾದರೂ ಸರಿಸಿದರೆ, ಈ ಬದಿ ಅಥವಾ ಆ ಬದಿ, ಇದು ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹಿಂತಿರುಗಲು ಪ್ರಯತ್ನಿಸುತ್ತದೆ. ಇದರರ್ಥ ನಾವು ರಿಸ್ಟೋರಿಂಗ್ ಫೋರ್ಸ್ ಎಂದು ಕರೆಯಬಹುದಾದ ಒಂದು ಬಲವಿದೆ. ಬಾಬ್ ಅನ್ನು ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ಹಿಂತಿರುಗಿಸುವ ಒಂದು ಬಲ. ನಾನು ಅದನ್ನು ಡಿಸ್ಪ್ಲೇಸ್ ಮಾಡುವಾಗ ಇದು ಕಾಣಸಿಗುತ್ತದೆ. ರಿಸ್ಟೋರಿಂಗ್ ಬಲ ಆಟಕ್ಕೆ ಬರುವುದು ಯಾವಾಗವೆಂದರೆ ಮೂಲತಃ ಈಕ್ವಿಲಿಬ್ರಿಯಂ ಪೊಸಿಷನ್ ಕ್ಕಿಂತ ಸ್ವಲ್ಪ ದೂರದಲ್ಲಿ ಡಿಸ್ಪ್ಲೇಸ್ಮೆಂಟ್ ಇರುವಾಗ. ಹಾಗೂ ನಾವು ಗಮನಿಸಬೇಕಾಗಿದೆ ಮತ್ತೊಂದು ನಿರ್ಣಾಯಕ ವಿಷಯ. ನನ್ನ ಡಿಸ್ಪ್ಲೇಸ್ಮೆಂಟ್ ಈ ದಿಕ್ಕಿನಲ್ಲಿದ್ದರೆ ರಿಸ್ಟೋರಿಂಗ್ ಬಲವು ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಡಿಸ್ಪ್ಲೇಸ್ಮೆಂಟ್ ಮತ್ತು ರಿಸ್ಟೋರಿಂಗ್ ಬಲವು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಈಗ ಈ ಫಿಸಿಕಲ್ ಫೆನಾಮಿನನ್ ನಿಂದ ಪ್ರೇರಿತವಾಗಿ ನಮ್ಮ ಭೌತಿಕ ಉತ್ತರಗಳಲ್ಲಿ ಮೊದಲನೆಯದನ್ನು ನಾವು ಮಾಡಿದ್ದೇವೆ ಎಂದು ಹೇಳಬಹುದು. ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ನ ಯಾವುದೋ ಒಂದು ಫಂಕ್ಷನ್ಗೆ ಅನುಗುಣವಾಗಿದೆ. ಮತ್ತು ನೀವು ಇಲ್ಲಿ ನೋಡುವ ಋಣಾತ್ಮಕ ಚಿಹ್ನೆ ಏನು ಸೂಚಿಸುತ್ತದೆ ಎಂದರೆ ರಿಸ್ಟೋರಿಂಗ್ ಬಲ ಮತ್ತು ಡಿಸ್ಪ್ಲೇಸ್ಮೆಂಟ್ ವಿರುದ್ಧ ದಿಕ್ಕಿನಲ್ಲಿರುತ್ತವೆ ಎಂದು. ಇದಕ್ಕೆ ನೀಡಲಾದಲ್ಲಿ f ಆಫ್ x ಯಾವ ರೂಪದ ಫಂಕ್ಷನ್ ಎಂದು ನಮಗೆ ತಿಳಿದಿಲ್ಲ. ಆದರೆ ಯಾವುದೇ ಡಿಸ್ಪ್ಲೇಸ್ಮೆಂಟ್ ಇಲ್ಲದೆ ಇರುವಾಗ f ಆಫ್ x 0ಯಾಗಿರಲೇಬೇಕು. ಏಕೆಂದರೆ ಡಿಸ್ಪ್ಲೇಸ್ಮೆಂಟ್ ಇಲ್ಲದೆ ಇರುವಾಗ ರಿಸ್ಟೋರಿಂಗ್ ಬಲ 0ಯಾಗಿರುತ್ತದೆ. ಈ ಎಲ್ಲಾ ನಿರ್ಬಂಧಗಳಿಗೆ ಅನುಗುಣವಾಗಿರುವ ಸರಳ ಊಹೆಯೆಂದರೆ f ಆಫ್ x is linear to x ಎಂದು. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ನೀವಿದಕ್ಕಾಗಿ ಸಮಂಜಸ ಊಹೆಗಳನ್ನು ಮಾಡಬಹುದು ಏನೆಂದರೆ ಕನಿಷ್ಠ ಸಣ್ಣ ಡಿಸ್ಪ್ಲೇಸ್ಮೆಂಟ್ಗಳಿಗಾದರೂ ರಿಸ್ಟೋರಿಂಗ್ ಬಲವು ನೀಡಿದ ಡಿಸ್ಪ್ಲೇಸ್ಮೆಂಟ್ಗೆ ಅನುಗುಣವಾಗಿರುತ್ತದೆ ಎಂದು. ಇದರರ್ಥ f ಆಫ್ x ಈಕ್ವಲ್ ಟು x ಎಂದು. ಅದನ್ನು ನೀವು ಇಲ್ಲಿ ಪ್ಲಗ್ ಮಾಡಬಹುದು.
ನಂತರ ನೀವು ಈ ರಿಸ್ಟೋರಿಂಗ್ ಬಲಕ್ಕೆ ಈಕ್ವೇಶನ್ ಅನ್ನು ಬರೆಯಬಹುದು. ಆದ್ದರಿಂದ ರಿಸ್ಟೋರಿಂಗ್ ಬಲ ಈಗ ಸಮಾನವಾಗಿದೆ ಮೈನಸ್ ಆಫ್ x ಟೈಮ್ಸ್ x. ಆದ್ದರಿಂದ ಇದು ನಾನು ಪ್ರೊಪೋಷನಾಲಿಟಿ ಸೈನ್ ಅನ್ನು ತೆಗೆದುಹಾಕಲು ಪರಿಚಯಿಸಿದ ಕಾನ್ಸ್ಟೆಂಟ್ ಆಗಿದೆ. ಮತ್ತು ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಎಂದರೇನು? ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಬಗ್ಗೆ ಏನನ್ನೂ ಹೇಳುವ ಮುಂಚೆ ಈ ಸ್ಟಿಫ್ನೆಸ್ ಕಾನ್ಸ್ಟೆಂಟ್ s ನ ಡೈಮೆನ್ಷನ್ಗಳನ್ನು ನೋಡೋಣ. ಇದಾಗಿದೆ ಕೇವಲ Fr ಡಿವೈಡೆಡ್ ಬೈ x. ಆದ್ದರಿಂದ ಇದರಲ್ಲಿ ಡೈಮೆನ್ಷನ್ಸ್ ಆಫ್ ಬಲ ಡಿವೈಡೆಡ್ ಬೈ ಡಿಸ್ಪ್ಲೇಸ್ಮೆಂಟ್ ಇರಬೇಕಾಗಿದೆ. ಮತ್ತು ಬಲವು ದ್ರವ್ಯರಾಶಿ ಇಂಟು ಆಕ್ಸಿಲರೇಷನ್ ಆಗಿದೆ. ಆದ್ದರಿಂದ ನನ್ನ ಬಳಿ ಇದೆ mlt⁻² ಡಿವೈಡೆಡ್ ಬೈ L. ಸ್ಟಿಫ್ನೆಸ್ ಕಾನ್ಸ್ಟೆಂಟ್ r ನ ಡೈಮೆನ್ಷನ್ m×t⁻² ಆಗಿದೆ. ಹೆಸರೇ ಸೂಚಿಸುವಂತೆ ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಎಂದರೆ ಒಂದು ಸಿಸ್ಟಮ್ ಎಷ್ಟು ಗಟ್ಟಿಯಾಗಿದೆ ಎಂಬುದರ ಒಂದು ರೀತಿಯ ಅಳತೆ. ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಪಡೆಯಲು ನಿಮಗೆ ಅಳತೆಯ ಬಲವನ್ನು ಹಾಕಬೇಕಾಗುತ್ತದೆ. ಡಿಸ್ಪ್ಲೇಸ್ಮೆಂಟ್ನ ಬಲವು ನಮಗೆ ಅದನ್ನೇ ಹೇಳುತ್ತದೆ. ನೀವು ಎಷ್ಟು ಯೂನಿಟ್ ಬಲ ಹಾಕುತ್ತೀರೋ ಅಷ್ಟೇ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತದೆ. ಇದೇನು ಹೇಳುತ್ತದೆಂದರೆ ಸಿಸ್ಟಮ್ ತುಂಬಾ ಗಟ್ಟಿಯಾಗಿದೆ, ನೀವು ಸಮಾನತೆ ಪಡೆಯಲು ನಿಜವಾಗಿಯೂ ಇನ್ನೂ ಹೆಚ್ಚು ಬಲ ಹಾಕಬೇಕು. 1 ಸೆಂಟಿಮೀಟರ್ ಡಿಸ್ಪ್ಲೇಸ್ಮೆಂಟ್ಗೆ ಎಂದಿಟ್ಟುಕೋ. ಈಗ ಇದೆಲ್ಲವನ್ನೂ ಬಳಸಿ ನಮ್ಮ ಸಿಂಪಲ್ ಮಾಡೆಲ್ ಅನ್ನು ಬರೆಯೋಣ. ರಿಸ್ಟೋರಿಂಗ್ ಬಲವನ್ನು ನಿಮಗೆ ದ್ರವ್ಯರಾಶಿ ಟೈಮ್ಸ್ ಆಕ್ಸಿಲರೇಷನ್ ಇಂದ ನೀಡಲಾಗುತ್ತದೆ. ನಾನು ಈ ದ್ರವ್ಯರಾಶಿ ಟೈಮ್ಸ್ ಆಕ್ಸಿಲರೇಷನ್ ಸಮೀಕರಣವನ್ನು ಮತ್ತೆ ಬರೆಯಬಹುದು =s ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿ. ಈಗ ಇದನ್ನು ಸುಲಭವಾಗಿ ರೂಪಾಂತರಿಸಬಹುದು ಮತ್ತು ಈ ಪ್ರಮಾಣಿತ ರೂಪದಲ್ಲಿ ಬರೆಯಬಹುದು. d²x/dt². ಇದಾಗಿದೆ ಆಕ್ಸಿಲರೇಷನ್ ಪ್ಲಸ್ s ಬೈ m ಮಲ್ಟಿಪ್ಲೈಡ್ ಬೈ ಡಿಸ್ಪ್ಲೇಸ್ಮೆಂಟ್ is equal to 0. ಈಗ ನನ್ನ ಬಳಿ ಆಸಿಲೇಷನ್ ಅನ್ನು ವರ್ಣಿಸುವ ಒಂದು ಎರಡನೆಯ ಆರ್ಡರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ನೀವು ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಗಮನಿಸುತ್ತೀರಿ. ಈ ಬಾಬ್ನ ಆಸಿಲೇಷನ್ ಗಳಿಂದ ನಾವು ಪ್ರೇರೇಪಿತರಾಗಿ ಈ ಅನ್ಸಾಡ್ಜ್ ಅನ್ನು ಬೆರೆದೆವು, ಏನೆಂದರೆ ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ಗೆ ಅನುಗುಣವಾಗಿದೆಯೆಂದು ಹಾಗೂ ಒಂದು ಋಣಾತ್ಮಕ ಚಿಹ್ನೆಯೊಂದಿಗೆ. ಮತ್ತು ಅದರಿಂದ ನಾವು ಇದನ್ನು ಪಡೆಯುತ್ತೇವೆ. ಇದು ಮೂಲತಃ ಈ ಬಾಬ್ ನ ಚಲನೆಯನ್ನು ವಿವರಿಸುವ ಒಂದು ಚಲನೆಯ ಸಮೀಕರಣವಾಗಿದೆ. ಆದರೆ ನೀವು ಈ ಸಮೀಕರಣವನ್ನು ನೋಡಿದರೆ ಅದು ನಿಜವಾಗಿಯೂ ಲೋಲಕಕ್ಕೆ ಸಂಬಂಧಪಟ್ಟಿಲ್ಲ. ವಾಸ್ತವವಾಗಿ ಈ ಲೋಲಕದ ಏನೂ ಸಹ ಉದಾಹರಣೆಗೆ ಈ ಸ್ಟ್ರಿಂಗ್ನ ಉದ್ದವನ್ನು ತೆಗೆದುಕೊ, ಇದು ಸಮೀಕರಣದ ಒಳಗೂ ಹೋಗುವುದಿಲ್ಲ. ಆದ್ದರಿಂದ ಇದು ಈ ಲೋಲಕವನ್ನು ವಿವರಿಸುತ್ತದೆ ಎಂಬ ಸ್ಪಷ್ಟತೆ ಇಲ್ಲ. ಆದರೆ ಮತ್ತೊಂದೆಡೆ ಈ ಸಮೀಕರಣವು ಎಲ್ಲಾ ಆಸಿಲೇಟರಿ ಫೆನೋಮಿನಾ ವಿವರಿಸುತ್ತದೆ. ನೀವು ಆರಂಭಿಕ ಊಹೆಯ ಪ್ರಮುಖ ಭಾಗಕ್ಕೆ ಅಂಟಿಕೊಳ್ಳುವವರೆಗೂ. ಅದೇನೆಂದರೆ ರಿಸ್ಟೋರಿಂಗ್ ಬಲವು ಋಣಾತ್ಮಕ ಚಿಹ್ನೆಯೊಂದಿಗೆ ಡಿಸ್ಪ್ಲೇಸ್ಮೆಂಟ್ಗೆ ಅನುಗುಣವಾಗಿದೆ ಎಂದು. ನಾವು ಮುಂದೆ ಹೋಗಿ ಇದನ್ನು ಈ ಲೋಲಕದ ಜೊತೆ ಪರೀಕ್ಷಿಸುವ ಮೊದಲು ಈ ಸಮೀಕರಣವನ್ನು ಸ್ವಲ್ಪ ವಿಭಿನ್ನ ರೂಪದಲ್ಲಿ ಪುನಃ ಬರೆಯೋಣ. ನಮಗೆ ಯಾವುದು ಉಪಯುಕ್ತವಾಗಿದೆಯೆಂದರೆ ಈ ಕ್ವಾಂಟಿಟಿಯ ಡೈಮೆನ್ಷನ್ ಬೈ m ಆಗಿದೆ. ಮತ್ತು ನಾವು ಈಗಾಗಲೇ ಡೈಮೆನ್ಷನ್ ಗಳನ್ನು ನೋಡಿದ್ದೇವೆ. s ನ ಡೈಮೆನ್ಷನ್ ಆಗಿದೆ m×t⁻² ಡಿವೈಡೆಡ್ ಬೈ m, ಅಂದರೆ ಇದಾಗಿದೆ t⁻². ಕ್ವಾಂಟಿಟಿ ಆಗಿದೆ s ಬೈ m. ಇದು 1/2 ಡೈಮೆನ್ಷನ್ ಅನ್ನು ಹೊಂದಿದೆ. ಎಲ್ಲೋ ಈ ಕ್ವಾಂಟಿಟಿ s ಬೈ m ಸಿಸ್ಟಮ್ನ ಟೈಮ್ ಸ್ಕೇಲ್ಗೆ ಸಂಬಂಧಪಟ್ಟಿದೆ. ನಾವು ಟೈಮ್ ಸ್ಕೇಲ್ ಏನೆಂದು ನೋಡೋಣ. ಹಾಗೂ ಇದನ್ನು ಸುಲಭಗೊಳಿಸಲು ಈ ಸಮೀಕರಣವನ್ನು ಪುನಃ ಬರೆಯೋಣ ಹೀಗೆ d²x/dt² ಪ್ಲಸ್ ω²x 0. ಇಲ್ಲಿ ಈ ಕ್ವಾಂಟಿಟಿ ω² ಎಂದು ನಾನು ಗುರುತಿಸಿದ್ದೇನೆ s ಬೈ m ಎಂದು. ಲೋಲಕದಲ್ಲಿ ನಾವು ನೋಡಿರುವುದರಿಂದ ಪ್ರೇರೇಪಿತರಾಗಿ ನಾವು ಈ ಅನ್ಸಾಡ್ಜ್ ಅನ್ನು ಮಾಡಿದೆವು, ಏನೆಂದರೆ ರಿಸ್ಟೋರಿಂಗ್ ಬಲವು ಡಿಸ್ಪ್ಲೇಸ್ಮೆಂಟ್ಗೆ ಅನುಗುಣವಾಗಿದೆ ನಿರ್ಣಾಯಕ ಋಣಾತ್ಮಕ ಚಿಹ್ನೆಯೊಂದಿಗೆ. ತದನಂತರ ಕೆಲವು ಸರಳ ಹಂತಗಳೊಂದಿಗೆ ನಾವು ಈ ಸಮೀಕರಣವನ್ನು ತಲುಪಿದ್ದೇವೆ. ಇಲ್ಲಿ ಇದು ಮತ್ತು ಇದು ಸಂಭಾವ್ಯ ಸಣ್ಣ ಆಸಿಲೇಷನ್ಗೆ ಮಾನ್ಯವಾಗಿರುತ್ತದೆ ಎಂದು ನೆನಪಿಡುವುದು ಮುಖ್ಯ. ಮತ್ತು ನಾವು ಇಲ್ಲಿ ಬರೆದಿರುವ ಈ ಕ್ವಾಂಟಿಟಿ ω².
ಒಂದರ ಇನ್ವರ್ಸ್ಗೆ ಸಂಬಂಧಿಸಿದೆ. ಹಾಗೂ ಈ ಒಂದಕ್ಕೆ ಸಿಸ್ಟಮ್ನ ಟೈಮ್ ಸ್ಕೇಲ್ನ ಮಾಹಿತಿ ಇದೆ. ಈ ಕ್ವಾಂಟಿಟಿ ಕ್ಯಾಪಿಟಲ್ ಟಿ ಸಂಬಂಧಿತವಾಗಿದೆ ಹಾಗೂ ಸಿಸ್ಟಮ್ನ ಟೈಮ್ ಪಿರಿಯಡ್ ಆಗಿದೆ. ಮತ್ತು ವಾಸ್ತವವಾಗಿ ಈ ಸಮಸ್ಯೆಯಲ್ಲಿ ಈ ಲೋಲಕದಲ್ಲಿ ಸಿಸ್ಟಮ್ನಲ್ಲಿ ಕೇವಲ ಒಂದು ಟೈಮ್ ಸ್ಕೇಲ್ ಮಾತ್ರ ಇತ್ತು ಹಾಗೂ ಇದು ಟೈಮ್ ಪಿರಿಯಡ್ ಆಗಿದೆ. ಅಥವಾ ಬಾಬ್ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಿ ಆರಂಭದ ಹಂತಕ್ಕೆ ಹಿಂತಿರುಗಲು ತೆಗೆದುಕೊಂಡ ಸಮಯ ಸರಿಯೇ? ಈ ಕ್ಯಾಪಿಟಲ್ ಟಿ ಟೈಮ್ ಪಿರಿಯಡ್ ಒಂದು ಸಂಪೂರ್ಣ ಸರ್ಕಿಟ್ ಒಂದು ಸಂಪೂರ್ಣ ಆಸಿಲೇಷನ್ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವಾಗಿದೆ. ಈಗ ನಾವು ಸಣ್ಣ ಆಸಿಲೇಷನ್ಗಳನ್ನು ವಿವರಿಸುವ ಗಣಿತದ ಸಮೀಕರಣವನ್ನು ಹೊಂದಿದ್ದೇವೆ. ಇಲ್ಲಿ ಚಿಂತೆ ಮಾಡುವ ನಿರ್ಣಾಯಕ ಪ್ರಶ್ನೆಯೆಂದರೆ ಇದು ಸರಿಯಾಗಿದೆಯೇ ಎಂದು. ನಾವೇನು ಡಿರೈವ್ ಮಾಡಿದ್ದೇನೆಂದು ನಮಗೆ ಹೇಗೆ ತಿಳಿಯಬೇಕು? ನಾವು ಲೋಲಕವನ್ನು ನೋಡಿ ಹಾಗೂ ನಮ್ಮ ಅಂತಃಪ್ರಜ್ಞೆಯನ್ನು ನೋಡಿ ನಾವು ಈ ಸರಳ ಸಮೀಕರಣವನ್ನು ಬರೆಯಬಹುದು. ಇದು ಸರಿಯಾಗಿದೆಯೇ? ಇದಕ್ಕೆ ಉತ್ತರಿಸುವ ವಿಧಾನ ಪ್ರಯೋಗವನ್ನು ಮಾಡುವ ಮೂಲಕವಾಗಿದೆ. ಈ ಗಣಿತದ ಸಮೀಕರಣದ ಆಧಾರದ ಮೇಲೆ ಏನನ್ನಾದರೂ ಊಹಿಸೋಣ. ತದನಂತರ ಪ್ರಯೋಗದೊಂದಿಗೆ ಅದು ಹೊಂದಿಕೆಯಾಗುತ್ತದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸೋಣ. ಈಗ ನಾವು ಅದನ್ನೇ ಮಾಡೋಣ ಮತ್ತು ನಮ್ಮ ಬಳಿ ಸಿಸ್ಟಮ್ ಎಂದರೆ ಲೋಲಕವನ್ನು ಪರಿಶೀಲಿಸೋಣ. ಹಾಗೂ ಇಲ್ಲಿ ನಾವು ನೆನಪಲ್ಲಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ ನಾವು ಬರೆದ ಸಮೀಕರಣವು ಲೋಲಕವನ್ನು ವರ್ಣಿಸುವುದೇ ಇಲ್ಲ. ಇದು ಸಾಮಾನ್ಯವಾಗಿ ಎಲ್ಲ ಆಸಿಲೇಟಿಂಗ್ ಸಿಸ್ಟಮ್ಗಳಿಗೂ ಮಾನ್ಯವಾಗಿದೆ. ನೀವು ಸಣ್ಣ ಆಸಿಲೇಷನ್ಗಳ ಕ್ಷೇತ್ರದಲ್ಲಿ ಇದ್ದರೆ ಮಾತ್ರ. ಈ ಹಂತದಲ್ಲಿ ನಮ್ಮ ಬಳಿ ಇರುವ ಕ್ಲೈಮ್ ಇದೇ ಆಗಿದೆ. ಹಾಗೂ ಈಗ ಇದನ್ನು ನಾವು ಲೋಲಕದೊಂದಿಗೆ ಪರಿಶೀಲಿಸುತ್ತೇವೆ. ನಾವು ಈಗ ಲೋಲಕಕ್ಕೆ ಹೋದಾಗ ನಾವು ನಿರ್ದಿಷ್ಟವಾಗಿ ಲೋಲಕಕ್ಕೆ ಚಲನೆಯ ಸಮೀಕರಣವನ್ನು ಪಡೆಯಬೇಕು. ನಾನು ಇಲ್ಲಿ ಲೋಲಕದ ಸ್ಕೆಚ್ ಅನ್ನು ಬಿಡಿಸಿದ್ದೇನೆ. ನನ್ನ ಬಳಿ L ಉದ್ದದ ಸ್ಟ್ರಿಂಗ್ ಇದೆ ಮತ್ತು ದ್ರವ್ಯರಾಶಿ m ಇರುವ ಒಂದು ಬಾಬ್ ಇದೆ ಮತ್ತು ನಾನು ಅದನ್ನು ಸ್ವಲ್ಪ ಪಕ್ಕಕ್ಕೆ ಎಳೆದರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಆಗಿದೆ. ಮತ್ತು ಇಲ್ಲಿರುವ ಅಂತರವು x ಆಗಿದೆ. ಆದ್ದರಿಂದ x ಮತ್ತು ಥೀಟಾದ ಸಂಬಂಧ ಆಗಿದೆ. x = L times t tau. ಇದು ಇಲ್ಲಿರುವಾಗ ಇದನ್ನು ನೀವು ಇಕ್ವಿಲಿಬ್ರಿಯಂ ಪೊಸಿಷನ್ ನಿಂದ ದೂರ ಸರಿಸುವಾಗ ಬಾಬ್ ಮೇಲೆ ಕಾರ್ಯನಿರ್ವಹಿಸುವ ವಿವಿಧ ಬಲಗಳು ಯಾವುವು? ಖಂಡಿತವಾಗಿಯೂ ಇಲ್ಲಿ ತೂಕವಿದೆ ಹಾಗೂ ಇದು ಲಂಬವಾಗಿ ಕೆಳಕ್ಕೆ ಕಾರ್ಯನಿರ್ವಹಿಸುತ್ತಿದೆ ಎಂದರೆ ದ್ರವ್ಯರಾಶಿ ಟೈಮ್ಸ್ ಆಕ್ಸಿಲರೇಷನ್ ಗುರುತ್ವಾಕರ್ಷಣೆ mg ಯ ಕಾರಣದಿಂದ. ತದನಂತರ ಈ ಎನರ್ಜಿಯನ್ನು ಎರಡು ಕಾಂಪೋನೆಂಟ್ಗಳಾಗಿ ಪರಿಹರಿಸಬಹುದು. ಒಂದು ರಿಸ್ಟೋರಿಂಗ್ ಬಲದ ದಿಕ್ಕಿನಲ್ಲಿರುತ್ತದೆ. ಇನ್ನೊಂದು ಲಂಬವಾಗಿರುವುದು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಎನರ್ಜಿಯಾಗಿರುತ್ತದೆ. ಪರಿಗಣಿಸಿ. ಇದು ಹೇಗೆ ಬರುತ್ತದೆಂದು ತಿಳಿದುಕೊಳ್ಳುವುದನ್ನು ನಾನು ನಿಮಗೆ ಬಿಡುತ್ತೇನೆ. ಇದು ವೆಕ್ಟರ್ನ ಸರಳ ರೆಸಲ್ಯೂಷನ್ ಆಗಿದೆ. ಮತ್ತು ರಿಸ್ಟೋರಿಂಗ್ ಬಲದ ದಿಕ್ಕಿನಲ್ಲಿ ಅಂದರೆ ಈ ದಿಕ್ಕಿನಲ್ಲಿ ಇದು mg sin ಥೀಟಾ ಆಗಿದೆ. ಈಗ ನಾವು ಚಲನೆಯ ಸಮೀಕರಣವನ್ನು ಬರೆಯಲು ಸಿದ್ಧರಿದ್ದೇವೆ. ಅದು ಈ ಬಾಬ್ನ ಚಲನೆಯನ್ನು ನಿಖರವಾಗಿ ವಿವರಿಸುತ್ತದೆ. mx = ರಿಸ್ಟೋರಿಂಗ್ ಬಲ ಇದಾಗಿದೆ -mg sin ಥೀಟಾ. ಮತ್ತು ಇಲ್ಲಿ x ಅನ್ನು ರಿಪ್ಲೇಸ್ ಮಾಡಬಹುದು ln ಥೀಟಾದ ಟರ್ಮ್ಸ್ನಲ್ಲಿ. ಆದ್ದರಿಂದ ಇದನ್ನು ಹೀಗೆ ಬರೆಯಬಹುದು ml ಥೀಟಾ . ಇದು -mg sin ಥೀಟಾಗೆ ಸಮಾನವಾಗಿರುತ್ತದೆ. ಮತ್ತು ಈ ಡಬಲ್ ಡಾಟ್ ಸೆಕೆಂಡ್ ಡಿರೈವೇಟಿವ್ ಅನ್ನು ಸೂಚಿಸುತ್ತದೆ ಎಂದು ನಾನು ಪ್ರಸ್ತಾಪಿಸಬೇಕಾಗಿತ್ತು. ಆದ್ದರಿಂದ x ಅಂದರೆ d²x/dt². ಇದು ಈ ಕೋರ್ಸ್ನಾದ್ಯಂತ ನಾವು ಬಳಸುವ ರೂಢಿಯಾಗಿದೆ. ಈಗ ಈ ಸಮೀಕರಣಕ್ಕೆ ಹಿಂತಿರುಗಿ. ಇದು m ಮತ್ತು m ಪರಸ್ಪರ ರದ್ದುಗೊಳ್ಳುತ್ತದೆ. ನಾನು ಈ ಸಮೀಕರಣವನ್ನು (E=-gl sin ಥೀಟಾ ಎಂದು ಪುನಃ ಬರೆಯಬಹುದು. ನಾವು ಸಣ್ಣ ಆಸಿಲೇಷನ್ಗಳಿಗೆ ಬರೆದ ನಮ್ಮ ಸಮೀಕರಣಕ್ಕೆ ನೀವು ಹಿಂದೆ ಹೋದರೆ ಅದು ಹೀಗೆ ಕಾಣುತ್ತದೆ. d²x/dt² + ω²x 0. ಆದರೆ ನಾವು ಹೊಂದಿರುವ ಸಮೀಕರಣವು ಇದರಂತೆ ಕಾಣುವುದಿಲ್ಲ. ಆದರೆ ನಾವು ಅದನ್ನು ಈ ರೂಪಕ್ಕೆ ತರಬಹುದು. ಆದರೆ ಈ ಊಹೆ ಮಾಡಿದ ನಂತರ ಏನೆಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಸಣ್ಣದಾಗಿರಬೇಕು. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಸಣ್ಣದಾಗಿರಬೇಕು ಎಂದು ನಾನು ಹೇಳಿದಾಗ
ಅದರರ್ಥ ಥೀಟಾ 1ಕ್ಕಿಂತ ಕಡಿಮೆ ಇರಬೇಕು. ಹಾಗೂ ಈ ಸಂದರ್ಭದಲ್ಲಿ ನಾನು ಸೈನ್ ಥೀಟಾವನ್ನು ಕೇವಲ ಥೀಟಾದಿಂದ ಬದಲಾಯಿಸಬಹುದು. ಇದರಿಂದ ನಾನು ಹೀಗೆ ಬರೆಯಬಹುದು ಥೀಟಾ ಡಬಲ್ ಡಾಟ್ ಪ್ಲಸ್ ಬೈ ಎಲ್ ಇಂಟು ಥೀಟಾ ಈಕ್ವಲ್ ಟು 0. ಈಗ ನಿಮಗೆ ನೆನಪಿದ್ದರೆ ನಾವು ಈಗ ತಾನೇ ಬರೆದ ಸಮೀಕರಣವು ನನ್ನ ಬಳಿ ಇಲ್ಲಿರುವ ಸಮೀಕರಣವನ್ನು ಹೋಲುತ್ತದೆ. ಇದು ನಮಗೆ ಈ ಲೋಲಕದ ಕ್ರಿಯಾತ್ಮಕತೆಯನ್ನು ವಿವರಿಸಬಹುದು. ಆದರೆ ನಾವು ಮುಂದೆ ಹೋಗಿ ಈ gl ಅನ್ನು ಒಮೆಗಾ ಸ್ಕ್ವೇರ್ ನೊಂದಿಗೆ ಸಂಯೋಜಿಸಬಹುದು. ಮತ್ತು ನಾವು ಒಮೆಗಾ ಅನ್ನು 2πt ಎಂದು ಹೇಳಿದ ನಂತರ ನೀವು ಒಮೆಗಾ ಅನ್ನು ಈಕ್ವಲ್ ಟು 2π/t ಎಂದು ಹಾಕಿ ಸರಳೀಕರಿಸಿದರೆ ನಿಮಗೆ ಲೋಲಕದ ಟೈಮ್ ಪಿರಿಯಡ್ t ಗೆ ಈಕ್ವೇಶನ್ ದೊರೆಯುವುದು ಹೀಗೆ: 2π ಇಂಟು ಸ್ಕ್ವೇರ್ ರೂಟ್ ಆಫ್ L/. ಈ ಫಲಿತಾಂಶವನ್ನು ನಾವು ಪ್ರಯೋಗದಲ್ಲಿ ಪರೀಕ್ಷಿಸೋಣ. ಅಂತೆಯೇ ನಾವು ಇನ್ನೂ ಆಸಿಲೇಟರಿ ಸಿಸ್ಟಮ್ ಅನ್ನು ಸಹ ಪರಿಗಣಿಸಬಹುದು. ಈ ಸಂದರ್ಭದಲ್ಲಿ ನನ್ನ ಬಳಿ ಒಂದು ಸ್ಪ್ರಿಂಗ್ ಮತ್ತು ದ್ರವ್ಯರಾಶಿಯು ಇದೆ. ಇದು ಈ ರೀತಿ ಬೆಂಬಲದಿಂದ ನೇತಾಡುತ್ತಿದೆ. ಮತ್ತು ನಾನು ಈ ಸಿಸ್ಟಮ್ಗೆ ಏನನ್ನೂ ಮಾಡದಿದ್ದರೆ ಸರಿಸುಮಾರು ಈ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಅದರ ದ್ರವ್ಯರಾಶಿ ನಿಂತಿರುತ್ತದೆ. ಮತ್ತು ಎಂದಿನಂತೆ ಆ ದ್ರವ್ಯರಾಶಿಯ ಪೊಸಿಷನ್ ಅನ್ನು ನಾವು ಈಕ್ವಿಲಿಬ್ರಿಯಂ ಪೊಸಿಷನ್ ಆಗಿ ಗುರುತಿಸುತ್ತೇವೆ. ಅಲ್ಲಿಯೇ ಬ್ಲಾಕ್ನ ನೆಟ್ ಫೋರ್ಸ್ 0 ಮತ್ತು ನಾನು ಇದನ್ನು ಇಲ್ಲಿ ಸ್ವಲ್ಪ ಬದಲಿಸಿದರೆ ಈ ದಿಕ್ಕಿನಲ್ಲಿ x ಮೊತ್ತದಿಂದ ಸ್ಪ್ರಿಂಗ್ ಎಕ್ಸ್ಪಾಂಡ್ ಆಗಿದೆ. ಇದು ಸಂಭವಿಸಿದಾಗ ಒಂದು ರಿಸ್ಟೋರಿಂಗ್ ಬಲ ಇರುತ್ತದೆ ಹಾಗೂ ಬ್ಲಾಕ್ ಅನ್ನು ಪುನಃ ಈಕ್ವಿಲಿಬ್ರಿಯಂ ಪೊಸಿಷನ್ಗೆ ತೆಗೆದುಕೊಂಡು ಹೋಗುವುದರಿಂದ ಇದು ಆಸಿಲೇಟ್ ಆಗಲು ಆರಂಭಿಸುತ್ತದೆ. ಇಲ್ಲಿ ಮತ್ತೆ ನಾವು ಹಿಂದಕ್ಕೆ ಹೋಗಿ ಒಂದು ಸಮೀಕರಣವನ್ನು ಬರೆಯಬಹುದು. ಇಲ್ಲಿ ಪುನಃ ಇದು ದ್ರವ್ಯರಾಶಿ ಟೈಮ್ಸ್ d2x/dt² ಆಗಿದೆ ಹಾಗೂ ನಾನಿದನ್ನು ಹೀಗೆ ಬರೆಯುತ್ತೇನೆ x ಡಬಲ್ ಡಾಟ್ ಮತ್ತು ಇದು ಈಕ್ವಲ್ ಆಗಿದೆ ವಾಸ್ತವವಾಗಿ ಅನುಗುಣವಾಗಿದೆ ಮೈನಸ್ ಚಿಹ್ನೆಯೊಂದಿಗಿನ ಡಿಸ್ಪ್ಲೇಸ್ಮೆಂಟ್ಗೆ ಮತ್ತು ಕಾನ್ಸ್ಟೆಂಟ್ಗೆ. ಈ ಸಂದರ್ಭದಲ್ಲಿ ಸ್ಪ್ರಿಂಗ್ ಕಾನ್ಸ್ಟಂಟ್ಗೆ ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಇದನ್ನು ಪ್ರಮಾಣಿತ ರೂಪಕ್ಕೆ ತರುವುದು ತುಂಬಾ ಸುಲಭ. x ಡಬಲ್ ಡಾಟ್ ಪ್ಲಸ್ k/m ಇಂಟು x is equal to 0. ಇಲ್ಲಿ ನಾನು ಒಮೆಗಾದ ಮೌಲ್ಯವನ್ನು ನೇರವಾಗಿ ಬರೆಯಬಹುದು ಎಂದು ನೀವು ನೋಡುತ್ತೀರಿ. ಇದಾಗುತ್ತದೆ k/m. ಹಾಗೂ ನಾನು ಟೈಮ್ ಪಿರಿಯಡ್ನ ಈಕ್ವೇಶನ್ ಅನ್ನು ಬರೆಯಬಹುದು. ಇದಾಗುತ್ತದೆ 2π²/t² is equal to m. t² is equal to 4π² into m/k. ಇದು ನನಗೆ ಟೈಮ್ ಪಿರಿಯಡ್ನ ಈಕ್ವೇಶನ್ ಅನ್ನು ನೀಡುತ್ತದೆ ಹಾಗೂ ಇದಾಗಿದೆ 2π ಇಂಟು ರೂಟ್ ಆಫ್ m/k. ಮತ್ತೊಮ್ಮೆ ನಾವು ಟೈಮ್ ಪಿರಿಯಡ್ನ ಈಕ್ವೇಶನ್ ಅನ್ನು ಹೊಂದಿದ್ದೇವೆ ಈ ಬಾರಿ ಸಿಸ್ಟಮ್ ಆಫ್ ಸ್ಪ್ರಿಂಗ್ ಗಾಗಿ. ಇದರಲ್ಲಿ m ದ್ರವ್ಯರಾಶಿ ಇರುವ ಒಂದು ಬ್ಲಾಕ್ ನೇತಾಡುತ್ತಿದೆ ಮತ್ತು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನು ನಿರ್ವಹಿಸುತ್ತಿದೆ. ನಾವು ಆರಂಭಿಸಿದ ಲೋಲಕದ ಉದಾಹರಣೆಯನ್ನು ಆಧರಿಸಿ ಈ ಮಾಡ್ಯೂಲ್ನ ಸಾರಾಂಶವನ್ನು ನೀಡುವುದಾದರೆ ನಾವು ರಿಸ್ಟೋರಿಂಗ್ ಬಲವು ನೆಗೆಟಿವ್ ಚಿಹ್ನೆಯೊಂದಿಗಿನ ಡಿಸ್ಪ್ಲೇಸ್ಮೆಂಟ್ಗೆ ಅನುಗುಣವಾಗಿದೆ ಎಂಬ ಅನ್ಸಾಡ್ಜ್ ಅನ್ನು ನಾವು ಮಾಡಿದ್ದೆವು. ಇದು ನಾವು ಕಲಿಯಬೇಕಾದ ಸಿಂಪಲ್ ಫಿಸಿಕ್ಸ್ ಆಗಿದೆ ಹಾಗೂ ಇದರಿಂದ ನಾವು ಚಲನೆಯ ಸಮೀಕರಣವನ್ನು ಪಡೆಯುತ್ತೇವೆ. ಇದನ್ನು ಇಲ್ಲಿ ತೋರಿಸಲಾಗಿದೆ d2x/dt² ಪ್ಲಸ್ ω² x is equal to 0. ಮತ್ತು ಖಂಡಿತವಾಗಿಯೂ ವಿವರವಾದ ಮಾಹಿತಿಗಾಗಿ ನಾವು ಮುಂದಿನ ಮಾಡ್ಯೂಲ್ನಲ್ಲಿ ಮಾಡಲಿರುವ ಚಲನೆಯ ಸಮೀಕರಣವನ್ನು ಪರಿಹರಿಸಬೇಕಾಗುತ್ತದೆ. ಆದರೆ ಅದನ್ನು ಪರಿಹರಿಸದೇ ಇದ್ದರೂ ಸಹ ನಾವು ಇನ್ನೂ ಈ ಸಮೀಕರಣದ ಮಾನ್ಯತೆಯನ್ನು ಪರಿಶೀಲಿಸಬಹುದು. ಕೇವಲ ಟೈಮ್ ಪಿರಿಯಡ್ನ ಮಾಹಿತಿಯನ್ನು ಹೊರತೆಗೆಯಬಹುದು ಮತ್ತು ಈ ಸಿದ್ಧಾಂತದಿಂದ ಸಿಗುವ ಟೈಮ್ ಪಿರಿಯಡ್ನಿಂದ ಇದನ್ನು ಹೊಂದಿಸಿದಾಗ ನಮಗೆ ಈ ಪ್ರಯೋಗದಲ್ಲಿ ಸಿಕ್ಕಿದ್ದನ್ನು ನಾವು ಪ್ರಯೋಗದೊಂದಿಗೆ ಹೋಲಿಸುವ ಮೊದಲು ನಾವು ಈಗ ಪಡೆದ ಸಮೀಕರಣದ ಆಧಾರದ ಮೇಲೆ ಸೈದ್ಧಾಂತಿಕವಾಗಿ ಏನು ನಿರೀಕ್ಷಿಸಬೇಕು ಎಂಬುದನ್ನು ನೋಡೋಣ.
ಸಮಯದ ಅವಧಿಯು ಲೋಲಕದ ಉದ್ದ ಮತ್ತು ಗುರುತ್ವಾಕರ್ಷಣೆಯಿಂದ ಆಗುವ ಆಕ್ಸಿಲರೇಷನ್ ಮೇಲೆ ಮಾತ್ರ ಅವಲಂಬಿಸುತ್ತದೆ. ಆದ್ದರಿಂದ ನಮ್ಮ ಸೆಟಪ್ನಲ್ಲಿ ಲೋಲಕದ ಉದ್ದವು ಪಾಯಿಂಟ್ನಿಂದ 5 ಮೀಟರ್ ಆಗಿದೆ. ಹಾಗೂ ಗುರುತ್ವಾಕರ್ಷಣೆಯಿಂದ ಆಗುವ ಆಕ್ಸಿಲರೇಷನ್ ಆಗಿದೆ 9 ಮೀಟರ್ ಪ್ರತಿ ಸೆಕೆಂಡ್ ಸ್ಕ್ವೇರ್. ಹಾಗೂ ನೀವು ಈ ಎಲ್ಲಾ ಸಂಖ್ಯೆಗಳನ್ನು ಹಾಕಿದಾಗ ಸಿದ್ಧಾಂತದ ಮೇಲೆ ಅವಲಂಬಿಸಿದರೆ ನಿರೀಕ್ಷಿತ ಟೈಮ್ ಪಿರಿಯಡ್ ಸುಮಾರು 1 ಸೆಕೆಂಡ್ ಆಗಿರುತ್ತದೆ. ಈಗ ನಾವು ಪ್ರಯೋಗವನ್ನು ಮಾಡೋಣ. ನಾವು ಬಾಬ್ ಅನ್ನು ಓಡಿಸಿ 10 ಬಾರಿ ಆಸಿಲೇಟ್ ಮಾಡೋಣ. ಹಾಗೂ ಟೈಮ್ ಪಿರಿಯಡ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಹತ್ತನೇ ಆಸಿಲೇಷನ್ ಪೂರ್ಣಗೊಂಡಾಗ ನಾವೇನು ನೋಡಿದೆವೆಂದರೆ ಇದು 10.22 ಸೆಕೆಂಡುಗಳನ್ನು ತೆಗೆದುಕೊಂಡಿದೆ ಎಂದು ನಾವು ನೋಡಿದ್ದೇವೆ. 10 ಆಸಿಲೇಷನ್ಗೆ ತೆಗೆದುಕೊಳ್ಳುವ ಸಮಯ ಈಗ ಅಳತೆ ಮಾಡಿದಂತೆ 2 ಸೆಕೆಂಡುಗಳಿಗೆ ನಿಂತಿದೆ. ಟೈಮ್ ಪಿರಿಯಡ್ 10.22 ಸೆಕೆಂಡುಗಳು ಡಿವೈಡೆಡ್ ಬೈ 10 ಮತ್ತು ಇದಾಗುತ್ತದೆ ಸುಮಾರು 1.02 ಸೆಕೆಂಡ್. ನಾವೇನು ನೋಡುತ್ತೇವೆಂದರೆ ನಾವು ಸೈದ್ಧಾಂತಿಕವಾಗಿ ನಿರೀಕ್ಷಿಸಿದ ಅಂದರೆ ಸುಮಾರು 1 ಸೆಕೆಂಡ್. ಮತ್ತು ಪ್ರಾಯೋಗಿಕವಾಗಿ ಅಳೆಯಲ್ಪಟ್ಟಿದೆ ಅದು 1.02 ಸೆಕೆಂಡುಗಳು. ಇವುಗಳ ಮಧ್ಯೆ ಒಳ್ಳೆಯ ಒಪ್ಪಂದವಿದೆ. ಯಾಕೆಂದರೆ ಪ್ರಾಯೋಗಿಕ ದೋಷಗಳಿಂದಾಗಿ ಇದನ್ನು ನಂಬಲು ಸಾಕಷ್ಟು ಒಳ್ಳೆಯ ಕಾರಣಗಳಿವೆ. ಸಣ್ಣ ಆಸಿಲೇಷನ್ಗಳ ಬಗ್ಗೆ ನಾವು ಮಾಡಿದ ಊಹೆಗಳು ಮತ್ತು ಈ ಲೋಲಕದ ಚಲನೆಯನ್ನು ವಿವರಿಸಲು ನಾವು ಪಡೆಯುವ ಸಮೀಕರಣವು ಸರಿಯಾಗಿದೆ.